ಇನ್ನಿದೆಲ್ಲದರ ಜೊತೆಗೆ ಈ ಟೂರ್ ಪಾಲಿಟಿಕ್ಸ್ ಬೇರೆ ಶುರುವಾಗ್ತಾ ಇದೆ ಅಂತ. ಹೀಗಾಗಿ ಯಾವಾಗ ಇವರು ಟೂರ್ ಹೋಗ್ತಿರೋದೇ ನಿಜ ಅಂತ ಗೊತ್ತಾಯ್ತಲ್ಲ, ಹೈಕಮಾಂಡ್ ಕೂಡ ಎಚ್ಚೆತ್ತುಕೊಳ್ತು. ಏನಿವ್ರು ಏನೂ ಆಗಲ್ಲ, ಏನೂ ಮಾಡಲ್ಲ ಅನ್ನೋ ರೀತಿಯಲ್ಲಿ ಇತ್ತು ಹೈಕಮಾಂಡ್. ಈ ಕಡೆಗೆ ಟೂರ್ ಪಾಲಿಟಿಕ್ಸ್ ಶುರುವಾಯಿತು, ಇನ್ನೊಂದು ಕಡೆಗೆ ಇವ್ರದ್ದು ದಿಲ್ಲಿ ಟೂರ್ ಶುರುವಾಯಿತು DCMದು. ನೋಡಿ, ಹಿಂದೆಂದಿಗಿಂತ ಈ ಬಾರಿ ಸಿಕ್ಕಿದ್ದಾರೆ, ಮಾತಾಡಿದ್ದಾರೆ, ಅರ್ಧ ಗಂಟೆ ಚರ್ಚೆ ಮಾಡಿದ್ದಾರೆ. ಇದು ಸಂಗತಿ. ಯಾರ್ಯಾರು ವಿದೇಶ ಪ್ರವಾಸ ಹೋಗ್ತಾ ಇದ್ದಾರೆ, ಅದರ ನೇತೃತ್ವ ವಹಿಸ್ತಿರುವಂಥವ್ರು ಯಾರು, ಅದರ ಪಟ್ಟಿ ಏನು, ಯಾವ ಕಾರಣದಿಂದ ಹೋಗ್ತಾ ಇದ್ದೀರಿ, ಎಲ್ಲ ಡೀಟೇಲನ್ನು ಕೂಡ ಕೇಳಿದೆ. ಉಸ್ತುವಾರಿ ನಾಯಕರೇ ಡೀಟೇಲ್ ಕೇಳಿದಾರಂತೆ, ರಣದೀಪ್ ಸಿಂಗ್ ಸುರ್ಜೇವಾಲಾ. ಇನ್ನು ಮುಖ್ಯಮಂತ್ರಿಗಳಿಗೆ ಕೇಳಿದಂಥ ಸಂದರ್ಭದಲ್ಲಿ ಅವರವ್ರ ದುಡ್ಡು ಅವ್ರು ಹೋಗ್ತಾರೆ, ಅದರಲ್ಲಿ ಏನಿದೆ ಅನ್ನುವಂಥ ಮಾತನ್ನು ಹೇಳಿದರು. ಅಂದರೆ ಈ ಮುಖ್ಯಮಂತ್ರಿಗಳ ಕಚೇರಿ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ನಂಗಾಯಿತು. ಇನ್ನು ಈ ಹೋಮ್ ಮಿನಿಸ್ಟ್ರು ಕೂಡ ಅದನ್ನೇ ಹೇಳ್ತಾರೆ, ಖಾಸಗಿ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ, ಅದಕ್ಕೆ ಸಮಸ್ಯೆ ಏನು. ಆದರೆ ಪುಟ್ಟರಂಗ ಶೆಟ್ಟರ್ ಕೇಳ್ರಿ, ಅವ್ರು ಹೇಳಿದ್ದೇನು? ಇಲ್ಲ, ಈ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡಲ್ಲಿ ಹೈನುಗಾರಿಕೆ ತುಂಬ ಚೆನ್ನಾಗಿದೆ, ಅದರ ಅಧ್ಯಯನಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ. ಆದರೆ ಪರಮೇಶ್ವರ್ ಹೇಳ್ತಾರೆ, ಇದರಿಂದ ಯಾವ ಸಮಸ್ಯೆನೂ ಇಲ್ಲ, ಒಟ್ಟಿಗಾದರೂ ಹೋಗಲಿ, ಪ್ರತ್ಯೇಕವಾದರೂ ಹೋಗಲಿ, ಅವರವ್ರ ಪಾಡಿಗೆ ಅವರವ್ರು ಹೋಗ್ತಾ ಇದ್ದಾರೆ, ಇದು ಖಾಸಗಿ ಪ್ರವಾಸ ಅಂತಾರೆ ಹೋಮ್ ಮಿನಿಸ್ಟರ್. ಅವರು ಟೂರ್ ಹೋಗೋದಕ್ಕೆ ನಾನೇನು ಪ್ರತಿಕ್ರಿಯೆ ಮಾಡಬೇಕು ಹೇಳಿ? ವಾಟ್ ಡು ಯು ಎಕ್ಸ್ಪೆಕ್ಟ್ ಫ್ರಮ್ ಮೀ? ಅಂದ್ರೆ 13 ಜನ ಶಾಸಕರು ನೋಡಿ, ಅವರು ಖಾಸಗಿ ಪ್ರವಾಸ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಅವರು ಪಶುಸಂಗೋಪನೆ ಇಲಾಖೆಯವರು ಕರ್ಕೊಂಡು ಹೋಗ್ತಾರೋ ಅಥವಾ ಅವರ ಇಲಾಖೆಯಿಂದ ಸ್ಪಾನ್ಸರ್ ಮಾಡಿದಾರೋ ಅಥವಾ ಅವರು ಪ್ರೈವೇಟ್ ಆಗಿ ಹೋಗ್ತಾ ಇದ್ದಾರೋ ಅದು ಅವ್ರಿಗೆ ಬಿಟ್ಟಿದ್ದು. ವೆಂಕಟೇಶ್ ಅವರು ಹೇಳಿದ್ದಾರೆ, ನಮ್ಮ ಇಲಾಖೆಯಿಂದ ಯಾವುದೇ ರೀತಿ ಪ್ರವಾಸ ಹಮ್ಮಿಕೊಂಡಿಲ್ಲ. ಹಾಗಾದ್ರೆ ಖಾಸಗಿ ಇರಬೇಕು. ಅಲ್ಲ, ಖಾಸಗಿ ಇರೋದಕ್ಕೆ ನಿಮ್ದೇನು ಅಬ್ಜೆಕ್ಷನ್? ಖಾಸಗಿ ಅಂತ ಅಲ್ಲಪ್ಪ, ಖಾಸಗಿಯಾಗಿ ಅವ್ರು ಹೋಗೋದಕ್ಕೆ ನಿಮ್ದೇನು ಅಬ್ಜೆಕ್ಷನ್? ಅಂದ್ರೆ ಖಾಸಗಿ ಅಂತಂದ್ರೆ ಇಲ್ಲಿ ಪ್ರಶ್ನೆ ಉದ್ಭವ ಆಗುತ್ತೆ. 25 ಜನ ಒಟ್ಟಿಗೆ ಹೋಗ್ತಿದ್ದಾರೆ, ಅದು ಅವ್ರು ಒಟ್ಟಿಗೆ ಹೋಗ್ಲಿ, ಅವ್ರು ಸಪರೇಟ್ ಆಗಿ ಹೋಗ್ಲಿ, ನಿಮ್ದೇನು ಅಬ್ಜೆಕ್ಷನ್? ಅರೇ, ನೀವು ಒಳ್ಳೆ ಕತೆ ಕಣ್ರಿ. ಅವರು ಟೂರ್ ಹೋಗೋದು. ಇನ್ನು RB ತಿಮ್ಮಾಪುರ್ ಅವರಿಗೆ ಪ್ರಶ್ನೆಗಳು ಕೇಳಿದ್ವಿ. ತಿಮ್ಮಾಪುರ್ ಅವ್ರಿಗೆ ಈ ವಿದೇಶ ಪ್ರವಾಸದ ಬಗ್ಗೆ ಏನೂ ಗೊತ್ತಿಲ್ವಂತೆ, ಅವ್ರದ್ದೇ ಹಾಸ್ಕೊಂಡು ಹೊದ್ಕೊಳ್ಳೋಷ್ಟಿದೆ. ರಾಜೀನಾಮೆ ಕೊಡಬೇಕು ಅನ್ನುವಂಥ ಕಾರಣಕ್ಕೆ ದೊಡ್ಡ ಮಟ್ಟದ ಕೂಗು ಎದ್ದಿದೆ. ಇವ್ರನ್ನ ಸಮರ್ಥನೆ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಅಂಥ ಸ್ಥಿತಿ ಇದೆ ಇವ್ರದ್ದು. ಅಂಥದ್ರಲ್ಲಿ ಅವ್ರಿಗೆ ಇನ್ನೇನು ಹೇಳೋಕ್ಕೆ ಸಾಧ್ಯ? ತಿಮ್ಮಾಪುರ್ ಅಷ್ಟೇ ಹೇಳಬೇಕು, ಅದನ್ನೇ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ ಅಂದಿದ್ದಾರೆ ಅವರು. ಕೆಲವರು ಶಾಸಕರು ಫಾರಿನ್ ಟೂರ್ಗೆ ಹೋಗ್ತಾ ಇದ್ದಾರೆ, ನನಗೇನು ಹೇಳಿಲ್ಲ, ನನಗೆ ಗೊತ್ತಿಲ್ಲಪ್ಪ. ನಿಮ್ಮಿಂದ ಕೇಳ್ತಾ ಇದ್ದೀನಿ, ನೀವು ನಿಮ್ಮಿಂದ ಕೇಳ್ತಾ ಇದ್ದೀನಿ. ನಾವು ಯಾರಿಗೆ ಹೋಗಿದ್ರೆ ನೀವು ಹೇಳಿದ್ರಿ ಅಂದ್ರೆ ಅವ್ರನ್ನ ಕೇಳ್ತೀನಿ. ಹೋಗ್ತೀರಿ? ಸಿಎಂ ಬಣ್ಣದವರೇ ಅಲ್ಲ, ನನಗೆ ಗೊತ್ತಿಲ್ಲ. ನೀವ್ ಏನಾದ್ರು ಹೇಳಿದ್ರೆ ನಿಮ್ನ ಕೇಳಿ ಹೇಳ್ತೀನಿ. ಹೆಸರು ಏನಿದ್ರೆ ಅವ್ರಿಗೆ ಮಾತಾಡ್ತೀನಿ. ಸರಿ, ಕೆಲವರು ಶಾಸಕರು ಫಾರಿನ್ ಟೂರ್ಗೆ ಹೋಗ್ತಾ ಇದ್ದಾರೆ, ನನಗೇನು ಹೇಳಿಲ್ಲ, ನನಗೆ ಗೊತ್ತಿಲ್ಲಪ್ಪ. ನಿಮ್ಮಿಂದ ಕೇಳ್ತಾ ಇದ್ದೀನಿ, ನೀವು ನಿಮ್ಮಿಂದ ಕೇಳ್ತಾ ಇದ್ದೀನಿ. ನಾವು ಯಾರಿಗೆ ಹೋಗಿದ್ರೆ ನೀವು ಹೇಳಿದ್ರಿ ಅಂದ್ರೆ ಅವ್ರನ್ನ ಕೇಳ್ತೀನಿ. ಹೋಗ್ತೀರಿ? ಸಿಎಂ ಬಣ್ಣದವರೇ ಅಲ್ಲ, ನನಗೆ ಗೊತ್ತಿಲ್ಲ. ನೀವ್ ಏನಾದ್ರು ಹೇಳಿದ್ರೆ ನಿಮ್ನ ಕೇಳಿ ಹೇಳ್ತೀನಿ. ಹೆಸರು ಏನಿದ್ರೆ ಅವ್ರಿಗೆ ಮಾತಾಡ್ತೀನಿ. ಇನ್ನು ರಾಘವೇಂದ್ರ ಹಿಟ್ನಾಳ್ ಕೇಳ್ತಾರೆ, ಯಾಕೆ ವಿದೇಶ ಪ್ರವಾಸ ಹೋಗಬಾರ್ದಾ, ಹೋಗೋದೇನಾದರೂ ತಪ್ಪಿದೆಯಾ? ಒಂದು ಟೀಮ್ ಹೋಗ್ತಾ ಇದೆಯಪ್ಪ, ಸದನ ಮುಗೀತು, ಹೋಗ್ತಾ ಇದ್ದೀವಿ, ಅದರಲ್ಲೇನು ತಪ್ಪಿದೆ? ಹೋಗೋ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ನಾನು ಕೂಡ ಹೋಗೋನಿದ್ದೀನಿ, ಆದರೆ ಇನ್ನೂ ಕೂಡ ಖಚಿತ ಆಗಿಲ್ಲ ಅಂತಾರೆ ಹಿಟ್ನಾಳ್. ಈಗ ಶಾಸಕರು ಅಂತ ಹೇಳಿದ್ರೆ ವಿದೇಶ ಪ್ರಯಾಣ ಮಾಡಬಾರ್ದ? ಅಲ್ಲ, ನಾನು ಹೋಗ್ತಾ ಇಲ್ಲ, ಏನೋ ಕನ್ಫರ್ಮ್ ಆಗಿಲ್ಲ. ಈಗ ಫ್ರೆಂಡ್ಸು ಸೇರಿ ಈ ಸದನ ಮುಗಿದಿದೆ, ಹೋಗೋಣ ಅಂತಕ್ಕಂಥ ಚರ್ಚೆಯನ್ನು ಮಾಡಿದ್ದಾರೆ. ಅದಿನ ಸಂಪೂರ್ಣವಾಗಿ ಹೋಗಲೇಬೇಕಂತಕ್ಕಂಥದ್ದಿಲ್ಲ. ನಮ್ಮ ಸ್ವಂತ ಹಣದಲ್ಲಿ ನಾವು ವಿದೇಶ ತಿರುಗಲಿಕ್ಕೂ ಕೂಡ ನಿಮ್ದು ಅಬ್ಜೆಕ್ಷನ್ ಐತೆ ಅಂದ್ರೆ ನಮ್ಮ ಭಾಳ ಕಷ್ಟ ಆಗ್ತದೆ. ಈಗ ಶಾಸಕರು ಅಂತ ಹೇಳಿದ್ರೆ ವಿದೇಶ ಪ್ರಯಾಣ ಮಾಡಬಾರ್ದ? ಅಲ್ಲ, ನಾನು ಹೋಗ್ತಾ ಇಲ್ಲ, ಏನೋ ಕನ್ಫರ್ಮ್ ಆಗಿಲ್ಲ. ಈಗ ಫ್ರೆಂಡ್ಸು ಸೇರಿ ಈ ಸದನ ಮುಗಿದಿದೆ, ಹೋಗೋಣ ಅಂತಕ್ಕಂಥ ಚರ್ಚೆಯನ್ನು ಮಾಡಿದ್ದಾರೆ. ಅದಿನ ಸಂಪೂರ್ಣವಾಗಿ ಹೋಗಲೇಬೇಕಂತಕ್ಕಂಥದ್ದಿಲ್ಲ. ನಮ್ಮ ಸ್ವಂತ ಹಣದಲ್ಲಿ ನಾವು ವಿದೇಶ ತಿರುಗಲಿಕ್ಕೂ ಕೂಡ ನಿಮ್ದು ಅಬ್ಜೆಕ್ಷನ್ ಐತೆ ಅಂದ್ರೆ ನಮ್ಮ ಭಾಳ ಕಷ್ಟ ಆಗ್ತದೆ. ಈಗ ಶಾಸಕರು ಸೊ ಇದು ರಾಘವೇಂದ್ರ ಹಿಟ್ನಾಳ್ ಅವರ ಮಾತು. ಇದಕ್ಕೂ ನಿಮ್ಮ ಅಬ್ಜೆಕ್ಷನ್ ಐತಿ ಅಂತಂದ್ರೆ ನಾವು ಯೋಚನೆ ಮಾಡಬೇಕು ಅನ್ನುವಂಥ ಮಾತು.
ಅಬ್ಜೆಕ್ಷನ್ ನಮ್ಮದಿಲ್ಲ ಸ್ವಾಮಿ, ನಿಮ್ಮ ಪಾರ್ಟಿಯವ್ರದ್ದಿದೆ, ನಿಮ್ಮ ಹೈಕಮಾಂಡ್ನವ್ರದ್ದಿದೆ. ಯಾಕಂದರೆ ಹೈಕಮಾಂಡ್ ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿನ ಎಲ್ಲವನ್ನೂ ಕೂಡ ತರಿಸ್ಕೊಂಡಿದೆ. ಅಲ್ಲಮ್ಮ ಪ್ರಭು ಪಾಟೀಲ್ ಕೂಡ ಅದೇ ಮಾತನ್ನು ಹೇಳ್ತಾರೆ, ಇದು ನಮ್ಮ ಪ್ರವಾಸ, ಇಲಾಖೆ ಖರ್ಚು ವೆಚ್ಚ ಮಾಡ್ತಾ ಇಲ್ಲ, ಇಲ್ಲಿ ಬಣ ಗಿಣ ಯಾವುದೂ ಇಲ್ಲ, ನಾವೆಲ್ಲ ಕಾಂಗ್ರೆಸ್ ಪಾರ್ಟಿಯವರೇ, ಅದರಲ್ಲೂ ಹೈಕಮಾಂಡ್ ಎಸ್ ಅಂದರೆ ಮಾತ್ರ ನಾವು ಪ್ರವಾಸ ಮಾಡ್ತೀವಿ, ಇಲ್ಲಾಂದರೆ ಮಾಡಲ್ಲ, ಅವರ ಆದೇಶವನ್ನು ಧಿಕ್ಕರಿಸಿ ನಾವು ಹೋಗಲ್ಲ ಅಂತಾರೆ ಅಲ್ಲಮ್ಮ ಪ್ರಭು ಪಾಟೀಲ್. ಶಾಸಕರ ವಿದೇಶ ಪ್ರವಾಸದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇದು ಅಧ್ಯಯನ ಪ್ರವಾಸನೋ, ಏನು ಉದ್ದೇಶ, ಯಾವ್ಯಾವ ಕಂಟ್ರಿಗೆ ಹೋಗ್ತಾ ಇದ್ದೀರಿ, ಎಷ್ಟು ಜನ ಹೋಗ್ತಾ ಇದ್ದೀರಿ? ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಹೋಗ್ತಾ ಇದ್ದಿದ್ದು ಅಧ್ಯಯನ ಪ್ರವಾಸ ಅಂತ. ನಾವು ಅಲ್ಲಿದು ಪ್ರವಾಸೋದ್ಯಮ ನೋಡಿಕೊಂಡು ಅಲ್ಲಿ ವಾತಾವರಣ ನೋಡ್ಕೊಂಡು ನಮ್ಮಲ್ಲಿ ಏನಾದರೂ ಮಾಡ್ಕೊಂಡು ಸ್ಟಡಿ ಟೂರ್ ಅಂತ ಹೋಗ್ತಾ ಇದ್ದೀವಿ ಅಷ್ಟೇ. ನಾವು ವೈಯಕ್ತಿಕವಾಗಿ ಹೋಗ್ತಾ ಇದ್ದೀವಿ. ಇದೇನು ಯಾವುದೇ ಪಕ್ಷ, ಯಾವುದೇ ಸರ್ಕಾರದ್ದು ಯಾರ್ದೇ ಇಲ್ಲ ಇಲ್ಲಿ, ಯಾರು ಪ್ರಮಾಣಪೂರ್ವಕ ಯಾರ್ದು ಏನೂ ಇಲ್ಲ ಇದ್ರಾಗ. ಸರ್, ಇವತ್ತು ಬಣ ರಾಜಕೀಯದ ಕಾರಣಕ್ಕೋಸ್ಕರ ಹೋಗ್ತಿದ್ದಾರೆ ಅಂತೇಳಿ ಚರ್ಚೆ ನಮ್ಗೆ ಗೊತ್ತು. ನಾನೇ ಸ್ವಂತ ಕಾಂಗ್ರೆಸ್ 72ರಿಂದ ಇದ್ದೀನಿ. ಯಾವ ಬಣ? ಏನು ಬಣ ಇಲ್ಲ, ಇಲ್ಲ ಹೈಕಮಾಂಡೇ ಬಣ. ಹೈಕಮಾಂಡ್ ಏನು ಹೇಳ್ತೋ ಅದೇ ಬಣ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹೇಳಿದ್ದೆ ವೇದವಾಕ್ಯ ಕಾಂಗ್ರೆಸ್ನಲ್ಲಿ. ಹೈಕಮಾಂಡ್ ನಿರ್ಣಯ, ಯಾವ ಬಣನೂ ಇಲ್ಲ. ನಮ್ಮ ಜೀವನದಾಗ ಅದು ಗೊತ್ತೇ ಇಲ್ಲ ನಮ್ಗೆ. ಧರ್ಮಸಿಂಗ್ ಸಾಹೇಬರು, ಖರ್ಗೆ ಸಾಹೇಬರು ಗರಡಿಯಲ್ಲಿ ಬಂದವಂಥವು ನಾನು 72ರಿಂದ. ಅವು ಬಣ ಗಿಣ ಕಟ್ತಕ್ಕಂಥದ್ದು ಅದು ಮಾತೇ ಇಲ್ಲ. ಈ ಫಾರಿನ್ ಟ್ರಿಪ್ ರಾಂಗ್ ಮೆಸೇಜ್ ಕೊಡುತ್ತೆ, ಹೋಗೋದು ಬೇಡ ಅಂತ ಏನಾರು ಹೈಕಮಾಂಡ್ ಹೇಳಿದ್ರೆ ಹೋಗಲ್ವಾ? ಬಿಟ್ಬಿಡ್ತಾರೆ. ಅದ್ರಾಗ ಏನು, ಹೈಕಮಾಂಡ್ ಹೇಳಿದ್ರೆ ಕೇಳಬೇಕಲ್ರಿ. ಹೈಕಮಾಂಡ್ ಹೇಳಿದ್ರೆ ಬಿಟ್ಬಿಡ್ತೀವಿ. ಸರ್, ಇವತ್ತು ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿದ್ದಾರೆ. ಲೀಡರ್ಶಿಪ್ ಚೇಂಜ್ ವಿಚಾರದಲ್ಲಿ ಒಂದು ನಿರ್ಧಾರ ಆಗಬಹುದು ಅನ್ನುವಂಥ ನಿರೀಕ್ಷೆಗಳಿದ್ದಾವೆ. ವಾತಾವರಣ ಪಕ್ಷದಲ್ಲಿ ಹೇಗಿದೆ ಸರ್? ನನಗೇನಾದ್ರ ಬಗ್ಗೆ ಗೊತ್ತಿಲ್ಲ. ನಮ್ದು ಏನೇ ಇದ್ದರೂ ಕೂಡ ಒಂದೇ ನಿಲುವು. ಹೈಕಮಾಂಡ್ ನಿರ್ಣಯಕ್ಕೆ ಎಲ್ಲರೂ, ನಮ್ಮ ಮುಖ್ಯಮಂತ್ರಿಗಳು ಅದೇ ಹೇಳಿದ್ದಾರೆ, ನಮ್ಮ ಡಿ ಕೆ ಶಿವಕುಮಾರ್ ಅವರು ಅದೇ ಹೇಳಿದ್ದಾರೆ, ನಮ್ಮೆಲ್ಲ ಪಕ್ಷದ ಶಾಸಕರು ಕೂಡ ಅದೇ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದ ಪದ್ಧತಿ, ಹೈಕಮಾಂಡ್ ನಿರ್ಣಯಕ್ಕೆ ಎಲ್ಲರೂ ಬದ್ಧರಾಗಿರ್ತೀವಿ, ಅದೇ ನಿರ್ಣಯ. ಈ ವಿದೇಶ ಪ್ರವಾಸ ಈ ಸಮಯದಲ್ಲಿ ಬೇಡಾಗಿತ್ತು ಅನ್ನುವಂಥದ್ದು ಕೆಲವೊಬ್ಬರ ಅಭಿಪ್ರಾಯ. ನನಗೆ ಯಾರ್ದು ಹೇಳಿಲ್ಲ, ನನಗೆ ಯಾರು ಅಭಿಪ್ರಾಯ ಹೇಳಿಲ್ಲ. ನಮ್ಮ ಹೈಕಮಾಂಡ್ ಏನು ನಿಲುವು ತೋರ್ತದೋ ಅದಕ್ಕೆ ಹಂಗೇನಾದ್ರೂ ಅವ್ರು ಬೇಡ ಅಂದ್ರೆ ಕ್ಯಾನ್ಸಲ್ ಮಾಡ್ತೀವಿ ಅಷ್ಟೇ. ಇದಿಷ್ಟು ಹಿರಿಯ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರ ಅಭಿಪ್ರಾಯ. ಅಂದರೆ ಹೈಕಮಾಂಡ್ ನಮಗೆ ಬೇಡ ಅಂತ ಹೇಳಿದ್ರೆ ನಾವು ಖಂಡಿತವಾಗಿಯೂ ವಿದೇಶ ಪ್ರವಾಸಕ್ಕೆ ಹೋಗೋದಿಲ್ಲ, ಬಣ ರಾಜಕೀಯದ ಕಾರಣಕ್ಕೋಸ್ಕರ ನಾವಂತೂ ಪ್ರವಾಸಕ್ಕೆ ಹೋಗ್ತಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ಗೌಕರ್, TV9 ಬೆಂಗಳೂರು. ಇಷ್ಟೊಂದೆಲ್ಲ ರಾದ್ಧಾಂತಗಳಾದ ಮೇಲೆ ಇವರು ಫಾರಿನ್ ಟ್ರಿಪ್ಪಿಗೆ ಹೋಗ್ತಾರಾ? ಹೈಕಮಾಂಡ್ ಅನುಮತಿ ಕೊಡುತ್ತಾ? ಕೊಡುವಂಥ ಸಾಧ್ಯತೆಗಳು ಕಡಿಮೆ ಇದೆ. ಬೇಡ್ರಪ್ಪ, ಈಗ ಹೋದರೆ ತಪ್ಪು ಸಂದೇಶ ರವಾನೆ ಆಗಿಬಿಡುತ್ತೆ, ಇವೆಲ್ಲವೂ ಕೂಡ ತಿಳಿಯಾಗಲಿ, ಆಮೇಲೆ ಹೋಗುವಂತೀರಿ ಅಂತ. ಹೀಗಾಗಿ ಹೋಗೋ ಸಾಧ್ಯತೆಗಳು ಕಡಿಮೆ ಇದೆ, ಬ್ರೇಕ್ ಬೀಳೋ ಸಾಧ್ಯತೆಗಳೇ ಜಾಸ್ತಿ ಇವೆ. ಕೆಲವ್ರಿಗೆ ನೇರವಾಗಿ ಕರೆ ಮಾಡತ್ತಂತೆ ಹೈಕಮಾಂಡ್, ಯಾವ ಕಾರಣದಿಂದ ಹೋಗ್ತಾ ಇದ್ದೀರಿ, ಏನು ಎತ್ತ, ಹೋಗಬೇಡಿ ಅಂತ ಹೇಳುವಂಥ ಸಾಧ್ಯತೆಗಳಿದೆ. ಇನ್ನು ಕೆಲವು ನಾಯಕರುಗಳು ಹೇಳ್ತಾ ಇದ್ದಾರೆ, ವಿದೇಶ ಪ್ರವಾಸಕ್ಕೂ ನಮ್ಮ ಇಲಾಖೆಗೂ ಯಾವುದೇ ಸಂಬಂಧ ಇಲ್ಲ ಅಂತ. ಇದನ್ನೇ ವೆಂಕಟೇಶ್ ಅವರು ಕೂಡ ಹೇಳಿರೋದು. ಅಂದರೆ ಈ ಪಶುಸಂಗೋಪನೆ ಇಲಾಖೆಗೂ ಈ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತಾರೆ ವೆಂಕಟೇಶ್. ನಮ್ಮ ಇಲಾಖೆ ವತಿಯಿಂದ ನಾವು ಪ್ರವಾಸ ಆಯೋಜನೆ ಮಾಡಿಲ್ಲ, ಪ್ರವಾಸಕ್ಕೆ ನನಗೂ ಆಹ್ವಾನ ಇತ್ತು, ಆದರೆ ನಾನು ಹೋಗ್ತಾ ಇಲ್ಲ ಇದು. ಆದರೆ ಕೆಲವರು ಹೋಗ್ತಿರುವಂಥದ್ದು ನಿಜ ಅಂತಾರೆ ವೆಂಕಟೇಶ್. ಇದು ನನ್ನ ಇಲಾಖೆಯಿಂದ ಆಯೋಜನೆ ಆದಂಥ ಪ್ರವಾಸ ಅಲ್ಲ ಅಂತಾರೆ ವೆಂಕಟೇಶ್. ಸೊ ಅಂತೂ ನೋಡಿ, ಈ ವೈರುಧ್ಯಗಳನ್ನು ನೋಡಿ, ಒಬ್ಬೊಬ್ಬರದ್ದು ಒಂದೊಂಥರ ಸ್ಟೇಟ್ಮೆಂಟು. ಯಾರಿಗೂ ಯಾವ ವಿಚಾರದಲ್ಲೂ ಕೂಡ ಕ್ಲಾರಿಟಿ ಇಲ್ಲ. ಅಂದರೆ ಕೆಲವರು ಹೇಳ್ತಾರೆ ಹೋಗ್ತೀವಿ, ಹೋಗಬಾರ್ದಾ ಅಂತ. ಶಾಸಕರು ಹೋಗೋದಕ್ಕೂ ಕೂಡ ನಿಮ್ದು ಅಬ್ಜೆಕ್ಷನ್ ಇದೆಯಾ ಅನ್ನುವಂಥ ಮಾತನ್ನು ಹಿಟ್ನಾಳ್ ಕೇಳ್ತಾರೆ. ನಾವೆಂದೂ ಕೂಡ ನಾವು ಆ ರೀತಿ ಗುಂಪುಗಾರಿಕೆ ಮಾಡಿಲ್ಲರಿ, ನಾನು 70ರಿಂದ ನಾನು ಕಾಂಗ್ರೆಸ್ಸಲ್ಲಿದ್ದೀನಿ ಅನ್ನುವಂಥ ಮಾತನ್ನು ಮತ್ತೊಬ್ಬರು ಹೇಳ್ತಾರೆ. ಅಲ್ಲಮ್ಮ ಪ್ರಭು ಪಾಟೀಲ್ ಹೇಳಿದರು. ಸೊ ಈ ರೀತಿ ಒಬ್ಬರಾದ್ಮೇಲೆ ಒಬ್ಬರು ಸ್ಟೇಟ್ಮೆಂಟ್. ಇನ್ನು ಕೆಲವರು ಹೇಳಿದ್ರು, ಇಲ್ಲ ಇದು ಪುಟ್ಟರಂಗ ಶೆಟ್ಟಿ ಅವರು ಹೇಳಿದರು, ಇಲ್ಲ ಹೈನುಗಾರಿಕೆಯಲ್ಲಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಭಾಳ ಪ್ರಗತಿ ಸಾಧಿಸಿವೆ, ಅಲ್ಲಿ ನಾವು ಅಧ್ಯಯನಕ್ಕೋಸ್ಕರ ಹೋಗ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳಿದ್ರು. ಇನ್ನು ಕೆಲವರು ಹೇಳಿದ್ರು, ಇಲ್ಲ ನಮ್ಮ ಇಲಾಖೆಯಿಂದ ನಾವು ಯಾವುದೇ ಪ್ರಾಯೋಜಕತ್ವ ಇಲ್ಲ, ನಾವೇ ನಮ್ಮ ಇಲಾಖೆಯಿಂದ ಕಳಿಸ್ತಿಲ್ಲ ಅಂತ ವೆಂಕಟೇಶ್ ಹೇಳಿದ್ದಾರೆ. ನಾನೇ ಖುದ್ದಾಗಿ ನಾನು ಕೂಡ ಹೋಗ್ತಿಲ್ಲ ಅನ್ನುವಂಥ ಮಾತನ್ನು ಕೂಡ ಸಚಿವ ವೆಂಕಟೇಶ್ ಹೇಳಿದ್ದಾರೆ. ಅಂದರೆ ಎಷ್ಟು ವ್ಯತ್ಯಾಸಗಳಿದೆ ನೋಡಿ ಇದು.